ಸಸ್ಯಾಹಾರ ಜಿಂದಾಬಾದ್ ಸಸ್ಯಾಹಾರ ಜಿಂದಾಬಾದ್. విజ్ఞాన సాగరమున సాగిపోతున్నది.
ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಇಷ್ಟು ಅದ್ಭುತವಾದಂತಹ ಧ್ಯಾನವನ್ನು ಮಾಡಿದ್ವಿ. ಧ್ಯಾನಕ್ಕೆ ಜೋರಾದ ಚಪ್ಪಾಳೆ. ಈ ಒಂದು ಸರಳ ಸುಲಭವಾದಂತಹ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಕೆಯವರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೇನೆ. ಇಷ್ಟೊತ್ತು ಎಲ್ಲ ಬೆಳಿಗ್ಗಿನಿಂದಲೂ ಕೂಡ ಇದುವರೆಗೂ ಕೂಡ ಧ್ಯಾನವನ್ನ ಮಾಡಿ ಮತ್ತು ಸಸ್ಯಾಹಾರ ಜಾತವನ್ನ ಮಾಡಿ ಈ ಎಲ್ಲಾ ಆತ್ಮಬಂಧುಗಳು ಕೂಡ ಭಾಗವಹಿಸಿದಂತಹ ಎಲ್ಲಾ ಆತ್ಮಬಂಧುಗಳಿಗೂ ಕೂಡ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲರೂ ಈ ಒಂದು ವೆಜಿಟೇರಿಯನ್ ಎಲ್ಲರೂ ಅಟೆಂಡ್ ಮಾಡಿದ್ರ ನಿಮ್ಗೂ ದೊಡ್ಡ ದೊಡ್ಡ ಧನ್ಯವಾದಗಳು. ಬಟ್ ಈ ಒಂದು ವೆಜಿಟೇರಿಯನ್ ರ್ಯಾಲಿ ಈ ಒಂದು ಅದ್ಭುತವಾಗಿ ನಡಿಬೇಕೆಂದ್ರೆ ಕಾರಣ ಮೇನು ಶ್ರೀನಿವಾಸರು ಮತ್ತೆ ಜ್ಯೋತಿ ಮೇಡಮ್ ಮತ್ತೆ ಅವರ ಹಸ್ಬೆಂಡ್ ಆದವರು ವಿಶ್ವಾಸ್ ಅವರು. ಸೊ ಶ್ರೀನಿವಾಸ್ ಅವರು ಬರ್ಬೇಕಿದೆ. ಮಾಸ್ಟರ್ಸ್, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಯಿತು. ಈ ಧ್ಯಾನಕ್ಕೆ ಬರಕ್ ಮುಂಚೆ ನನಗೆ ತುಂಬಾ ಅನಾರೋಗ್ಯ ಇತ್ತು. ರೇಖಿ ಮತ್ತೆ ರಾಜಕೀಯ ರೇಖಿ ಇವೆಲ್ಲ ಮಾಡಿದ್ದೀನಿ, ಅಂದ್ರೂ ಅದರಿಂದ ಕಮ್ಮಿ ಆಗಿಲ್ಲ. ಈ ಮುಂದೆ ಏನ್ ಮಾಡ್ಬೇಕು ಅಂತ ಒಂದು ಆಲೋಚನೆ ಇದ್ದಾಗ ರೇಖಿ ಮಾಡಿದಾಗ ರೇಖಿ ಒಂದು ಬುಕ್ ಕೊಟ್ಟಿದ್ರು. ಆ ಬುಕ್ಕಲ್ಲಿ ಪಿರಮಿಡ್ ಒಂದು ಅಡ್ರಾಸ್ ಇತ್ತು. ಇದೇನು ಪಿರಮಿಡ್ ಅಂತ ಕನಕ್ಪುರಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಕಿಂಗ್ ಚೇಂಬರ್ ಅಲ್ಲಿ ಕೂತಾಗ ಅದ್ಭುತವಾಗಿ ನನಗೊಂದು ಎನರ್ಜಿ ಪಾಸ್ ಆದಂಗೆ ಮತ್ತೆ ನನ್ನ ಬಾಡಿ ಶೇಕ್ ಆದಂಗೆ ತುಂಬಾ ಒಂದು ಅದ್ಭುತವಾಗಿ ಈ ಒಂದು ಎನರ್ಜಿ ಅನ್ನೋದು ನಾನು ರಿಸೀವ್ ಮಾಡ್ಕೊಂಡೆ. ಮತ್ತೆ ಅದೇ ರೀತಿ ನಾನು ಇದೇನು ಎನರ್ಜಿ ಅಂದ್ಬಿಟ್ಟು ಮುಂದೆ ಅನ್ವೇಷಣೆ ಮಾಡ್ತಾ ಮಾಡ್ತಾ ನನಗೆ ಭೀಮವರ ತಡವರ್ತಿ ಸರ್ ಒಂದು ವಿಡಿಯೋ ನನಗೆ ಲಿಂಕ್ ಸಿಕ್ತು. ಅವ್ರಿಗೆ ಒಂದು 1,500 ವಿಡಿಯೋ ನೋಡಿದ್ದೀನಿ ಮಾಸ್ಟರ್ಸ್. ಅಂದ್ರೆ ನಾನು ಈ ಧ್ಯಾನಕ್ಕೆ ಬರೋಕ್ ಮುಂಚೆ ತುಂಬಾ ಅನಾರೋಗ್ಯ ಇದ್ದಾಗ ನಾನು ಆತ್ಮಹತ್ಯೆ ಮಾಡ್ಕೊಬೇಕು ಅನ್ನೋ ಒಂದು ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೆ. ಅಂದ್ರೆ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು. ನಾನು ಈ ನೋವು ತಡೆಯಕ್ ಆಗ್ತಿರ್ಲಿಲ್ಲ. ಅಷ್ಟು ಈ ಡಿಪ್ರೆಷನ್ಗೆ ಹೋಗಿದ್ದೆ. ಆ ಕಟಾವರ್ತಿ ಸರ್ ಒಂದು ವಿಡಿಯೋ ನೋಡಿದಾಗ ಆ ವಿಡಿಯೋದಲ್ಲಿ ಒಂದು ಮೆಸೇಜ್ ಕೊಟ್ರು. ನೀನು ದೇಹ ಅಲ್ಲ, ನೀನು ಆತ್ಮ. ನೀನು ಯಾವ ಸಮಸ್ಯೆಯಿಂದ ಆತ್ಮಹತ್ಯೆ ಮಾಡ್ಕೊಂತೀಯೋ ಅದೇ ಸಮಸ್ಯೆಯಿಂದ ಮರುಜನ್ಮ ನೀನು ತಗೊಂತೀಯ ಅಂತ. ಅದು ಅದ್ಭುತವಾಗಿ ನನ್ಗೆ ಕನೆಕ್ಟ್ ಆಯ್ತು. ಅದಕ್ಕೊಂದು ಉದಾಹರಣೆ ಕೊಟ್ರು. ಒಂದು ಕೈದಿಗೆ 1 ವರ್ಷ ಜೈಲ್ ಶಿಕ್ಷೆ ಹಾಕಿರ್ತಾರೆ. ಅವನು 11 ತಿಂಗಳು ಇಟ್ಬಿಟ್ಟು ಇನ್ನೊಂದು ತಿಂಗಳಿದ್ರೆ ಆಟೋಮೆಟಿಕ್ ಆಗಿ ಪೊಲೀಸರು ಅವನ್ನ ರಿಲೀಸ್ ಮಾಡ್ತಾರೆ. ಅವನು 11 ತಿಂಗಳು ಇಟ್ಬಿಟ್ಟು ಇನ್ನೊಂದು ತಿಂಗಳು ಇರಕ್ಕಾಗದೆ ಅವನು ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾನೆ. ಪೊಲೀಸರು ಏನ್ ಮಾಡ್ತಾರೆ, ಕರ್ಕೊಂಡ್ಬಂದು ನೀನ್ ಇನ್ನೊಂದು ತಿಂಗಳು ಇಟ್ಟಿದ್ರೆ ನೀನು ನಾವೇ ಕಳಿಸ್ತಿದ್ವಪ್ಪ, ನೀನು ತಪ್ಪು ಮಾಡಿದ್ಯಾ ಅಂದ್ಬಿಟ್ಟು ಇನ್ನ ಸೇರಿಸಿ ಅವ್ನಿಗೆ ಶಿಕ್ಷೆ ಕೊಡ್ತಾರೆ. ಅದೇ ರೀತಿ ನಾವು ದೇಹ ಅಲ್ಲ, ನಾವು ಆತ್ಮ. ನೀನು ಯಾವ ಸಮಸ್ಯೆಯಿಂದ ನೀನು ಆತ್ಮಹತ್ಯೆ ಮಾಡ್ಕೊಂತೀಯ ಅದೇ ಸಮಸ್ಯೆಯಿಂದ ಮರು ಜನ್ಮ ಇನ್ನೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ತಗೊಂಡು ನೀನು ಆ ನೋವನ್ನ ಅನುಭವಿಸ್ತೀಯ ಅನ್ನೋದು ನನಗೆ ಕನೆಕ್ಟ್ ಆಯ್ತು ಮಾಸ್ಟರ್ಸ್. ಆ ವಿಡಿಯೋ ಅಂದ್ಮೇಲೆ ನಾನು ಡಿಸಿಷನ್ ಚೇಂಜ್ ಮಾಡ್ಕೊಂಡೆ. ನಾನು ಈ ಜನ್ಮದಲ್ಲೇ ಆ ನೋವು ಅನುಭವಿಸ್ಬೇಕು. ಯಾಕಂದ್ರೆ ಈ ಜನ್ಮದಲ್ಲಿ ಎಷ್ಟೋ ಜನ್ಮದಿಂದ ಕರ್ಮ ಮಾಡಿದ್ದೀನಿ. ಈ ಜನ್ಮದಲ್ಲಿ ನಾನು ಈ ಕರ್ಮನ ಅನುಭವಿಸ್ಬೇಕು. ಅದ ಪತ್ರಿ ಸಲ ಹೇಳ್ತಾರೆ, ನಿನ್ನ ವಾಸ್ತವಕ್ಕೆ ನೀನೇ ಸೃಷ್ಟಿಕರ್ತ ಅನ್ನೋದು ನನಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತು ಮಾಸ್ಟರ್ಸ್. ಅವಾಗಿಂದ ಸಾರ್ದು ಧ್ಯಾನ ವಿಡಿಯೋಸ್ ನೋಡಿ ಈ 3 ವರ್ಷದಿಂದ ಈ ಧ್ಯಾನ ಅನ್ನೋದು ನನ್ನ ಉಸಿರಾಗಿ ಅದು ನಾನು ಮುಂದುವರಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಈ ಅವಕಾಶ ಕೊಟ್ಟಿದ್ದಾರೆ. ನಮಗೆ 2009 ನಮ್ಮ ಚಿಕ್ಕಪ್ಪ ಅವರು ಮೆಡಿಟೇಷನ್ ಬಗ್ಗೆ ತಿಳಿಯೋದು. ನಾವು ಅವಾಗ ಮಾಡ್ತಾ ಇದ್ವಿ ಮೆಡಿಟೇಷನ್. ನಾನು ಮದುವೆ ಆಗಿದ್ಮೇಲೆ ಫಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನಮ್ಮ ಮಗು ಗೊತ್ತಲ್ಲ ಅಂತ ಹೇಳಿದ್ರು. ಡಾಕ್ಟರ್ ಬಂದ್ಬಿಟ್ಟು ಅಬಾರ್ಷನ್ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ನಮ್ಮ ತಂದೆ ಅವರು ಅವಾಗಿಂದಾನೇ ಧ್ಯಾನ ಮಾಡ್ತಾ ಇದ್ರು. ಅವ್ರು ಹೇಳೋದು ಬೇರೆ ಕಡೆ ಎಲ್ಲ ಇಲ್ಲ ಆಗಲ್ಲ, ಮಗು ಬದುಕಲ್ಲ ಅಂತ ಹೇಳಿದ್ರು. ಆದ್ರೆ ಒಂದ್ ದಿವಸದಲ್ಲಿ ಅದೇನ್ ಚೇಂಜ್ ಆಯ್ತು ಗೊತ್ತಿಲ್ಲ. ವಾಮ್ತಲ್ಲಿ ನೀರಿಲ್ಲ ಅಂತ ಹೇಳಿದ್ರು. ಒಂದ್ ದಿವಸದಲ್ಲಿ ನಮ್ಮ ತಂದೆಯವ್ರಿಗೆ ಶ್ರೀಕೃಷ್ಣ ಹಾವು ಹಿಂಗೆ ಇದ್ದು ಅದ್ರ ಮೇಲೆ ಡ್ಯಾನ್ಸ್ ಮಾಡ್ತಾ ಬಂದಿತ್ತು. ಅವಾಗ ನೀರೆಲ್ಲ ನಾರ್ಮಲ್ ಆಗಿ ಮಗು ಚೆನ್ನಾಗಿದೆ. ಇವಾಗ ನನ್ನ ಮಗನಿಗೆ ನಮ್ಮ ಮಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. ನಾನು ಲಾಸ್ಟ್ 4 years ಇಂದ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ವೆಜಿಟೇರಿಯನ್ ಆಗಿದ್ದೀನಿ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್.
ಒಂದೊಂದು ತರ ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ತುಂಬಾ ಟೈಮ್ ಬೇಕು. ಹಲೋ, ನಾನು 2009ರಲ್ಲಿ ಧ್ಯಾನಕ್ಕೆ ಬಂದಿದ್ದೀನಿ. ನಮ್ಮ ತಮ್ಮ ಬಂದು ನಮ್ಗೆ ಹೇಳ್ಕೊಟ್ಟಿರೋದು. ಅವರು ಏನೋ ಕಂಪ್ಯೂಟರಲ್ಲಿ ಬಂದು ಒಂದು CD ಹಾಕ್ಬಿಟ್ಟು ಇದು ಧ್ಯಾನ ಆಗಿ ಅಂತಿದ್ರು. ನನಗೆ ಇಷ್ಟ ಆಗಿಲ್ಲ. ಏನೋ ಸುಮ್ಮನೆ ಆಕ್ಸಿಜನ್ ಏನೋ ಅದಿದ್ದು ಕಾಸ್ಮಿಕ್ ಎನರ್ಜಿ ಬಗ್ಗೆ ಹೇಳ್ತಾ ಇದ್ರು. ಆಮೇಲೆ ಏನು ಅಂತ ಸುಮ್ಮನೆ ಆಗುತ್ತೆ, ಕೇಳಲಿಲ್ಲ, ನಾನು ಕೇಳಿಸ್ಕೊಂಡಿದ್ದೆ ನನ್ನ ತಮ್ಮ ಹೇಳ್ತಾ ಇರೋದನ್ನು. ಆಮೇಲೆ ನಮ್ಮ ತಮ್ಮ ಊರಿಗೆ ಹೋದ್ಮೇಲೆ ನಾನು ಒಂದಿನ ಮಧ್ಯಾಹ್ನ ಟೈಮಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ CD ನೋಡೋಕ್ಕೆ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಪಾರ್ವತಿ, ಈಶ್ವರ, ಗಣೇಶ ಒಬ್ಬರ ಮೇಲೆ ಒಬ್ಬರು ಕಾಣಿಸ್ತಾ ಇತ್ತು. ಇದೇನು ವಿಚಿತ್ರವಾಗಿದೆ ಅಂತ ಎತ್ಕೊಂಡ್ಬಿಟ್ಟೆ, ನಾನೇನು ಧ್ಯಾನ ಮಾಡಿಲ್ಲ. ಆಮೇಲೆ ಒಂದಿನ ಏನೋ ಇದೆ ಇದ್ರಲ್ಲ ಅಂತ ನೈಟ್ ಎಲ್ಲ ನಿದ್ರೆ ಮಾಡಿದ ಮೇಲೆ ಧ್ಯಾನ ಕೂತ್ಕೊಂಡೆ. ನನ್ನ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ಏನಾದ್ರೂ ಸರಿ ಅಲುಗಾಡಬಾರ್ದು ಅಂತ ಒಂದು ಇದಿತ್ತು ನನಗೆ. ಬಾಡಿ ಎಲ್ಲ ಫುಲ್ ಸ್ಟ್ರೈಟ್ ಆಗುತ್ತೆ. ಯಾವ ತರ ಎರಡು ಇಟ್ಕೊಂಡ್ರೆ ಯಾವ ತರ ಆಗತ್ತೆ, ನಮ್ಮ ಬಾಡಿ ಫುಲ್ ಸ್ಟಿಫ್ ಆಗೋಯ್ತು. ಎಲ್ಲ ನರಗಳು ಎಲ್ಲ ಸ್ಟಡಿಯಾಗಿ ನಿಂತ್ಕೊಂಡ್ಬಿಟ್ಟಿತ್ತು. ದೇಹದಲ್ಲಿ ಒಂದೊಂದು ಅಂಗನು ಸ್ಟಡಿಯಾಗಿ ನಿಂತ್ಕೊಂಡ್ಬಿಟ್ಟಿತ್ತು. ಆಗ ಒಂದು ನಾನು ಉಸಿರು ಆ ಕಡೆ ಹೋದ್ರೆ ಹಂಗೆ ನನ್ನ ಬಾಡಿ ಆ ಕಡೆ ಹೋಗ್ತಾ ಇದೆ. ಉಸಿರು ತಗೊಂಡಾಗ ಇಲ್ಲಿಗೆ ಬರ್ತಾ ಇದೆ. ಇದು ಒಂದು ಅರ್ಧ ಗಂಟೆ 3-4 ಗಂಟೆ ನಾನು ನೋಡಿದೆ. ಎಷ್ಟೊತ್ತಿದ್ರು ಮತ್ತೆ ಇದೇ ಅನುಭವ, ಇವತ್ತಿಗೆ ಇಷ್ಟೇ ಅಂತ ಮಲಗಿಬಿಟ್ಟೆ. ಆಮೇಲೆ ಬಿಡ್ಲಿಲ್ಲ. ಈ ನಾನ್ ವೆಜ್ ನಾನು ಮೊದಲು ಚಿಕ್ಕ ವಯಸ್ಸಲ್ಲಿ ಒಂದು 3ನೇ ವರ್ಷದಲ್ಲಿ ನಾನ್ ವೆಜ್ ಬಿಟ್ಟಿದ್ದೆ. ಚಿಕ್ಕ ಮಗು ಇದ್ದಾಗ ಅಮ್ಮ ಬಂದಿತ್ತು. ಅದಾದ್ಮೇಲೆ ಒಂದು 15 ವರ್ಷ ನಾನ್ ವೆಜ್ ನಾನು ನಮ್ಮ ಮನೆಯವ್ರು ತಿನ್ನೋರು ನಾನು ತಿಂತಾ ಇದ್ದಿಲ್ಲ. ತುಂಬಾ ಅದ್ಭುತವಾದಂತಹ ಅನುಭವ ಸರ್. ಬನ್ನಿ ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.